ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಬೇಕು. ಅದಕ್ಕೆ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ಫೋನ್ ಮಾಡಿದ್ದೆ ಬರ್ತೀನಿ ನಾನು ಅಂತ, ಅದಕ್ಕೆ ನಾನು ಅವನು ಒಟ್ಟಿಗೆ ಬಂದ್ವಿ. ಮುಗಿದಾದ್ಮೇಲೆ ನಮ್ಮ ಹುಡುಗ ಗಾಡಿನ ಆ ಕಡೆ ಪಾರ್ಕ್ ಮಾಡಿದ್ದ. ಗಾಡಿ ತುಂಬಾ ರಶ್ಶು ಗುರುವಾರದ್ದು ಈ ರೋಡಲ್ಲಿ ಮಾತ್ರ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಈಗ ನಾಷ್ಟ ಮಾಡ್ತಾಯಿದ್ದೀನಿ. ಜೊತೆಲಿ ನೆಂಚ್ಕೊಳ್ಳೋಕೆ ನಿಪ್ಪಿಟ್ಟು ಕೊಟ್ಟಿದ್ದಾಳೆ, ಮೊಸರು, ಟೊಮೆಟೊ ಬಾತ್ ಮಾಡಿದ್ದಾಳೆ, ಪಾಯಸ ಕೂಡ ಮಾಡಿದ್ಲು, ಹೆಸರುಬೇಳೆ ಪಾಯಸ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಪ್ರಸಾದ ಕೊಟ್ಟಿದ್ರು, ಕಾಯಿನ ಅದರಲ್ಲಿ ಮಾಡಿದ್ಲು. ಸೊ ಅದನ್ನು ತಿನ್ನೋಣ. ಗೈಸ್ ಸುಮಾರು 12 ಗಂಟೆಯಿಂದ ಇಷ್ಟೊತ್ತು 3 ಗಂಟೆವರೆಗೂ ಸುಮಾರು ರೆಸ್ಟ್ ಮಾಡ್ತಾಯಿದ್ದೆ ಮನೇಲಿ. ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ. ನೋಡೋಣ ಎಲ್ಲಾರ ಹೋಗೋಣ ಅಂದ್ಕೊಂಡು ಈಗ ಬೈಕ್ ಚಾರ್ಜಿಗೆ ಹಾಕಿದೆ ಗಾಡಿನ, ಅದನ್ನು ತಗೊಂಡು ಹೋಗಬೇಕು. ಈಗ ಚಾರ್ಜರ್ ತೆಗೆದ್ಬಿಟ್ಟು ತಗೊಂಡು ಹೋಗೋಣ. ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಬೈಕ್ ತೊಗೊಂಡು ನಂಜನಗೂಡಿಗೆ ಬಂದೆ. ನಂಜನಗೂಡಲ್ಲಿ ಎಲ್ಲಿ ಹೋಗಬೇಕು ಅಂತ ಇನ್ನೂ ಗೊತ್ತಾಗ್ತಾಯಿಲ್ಲ. ನೋಡೋಣ, ಸುಮ್ಮನೆ ನೋಡ್ತಾ ಇದ್ದೀನಿ ಎಲ್ಲಿ ಹೋಗೋಣ ಏನು ಮಾಡೋಣ ಅಂತ. ಅಮೃತ ಬಾಳೆ ಎಲೆ ಗೋಬಿ ಕಾರ್ನರ್ಗೆ ಬಂದೆ. ಒಂದು ಸ್ವಲ್ಪ ಹಾಫ್ ಗೋಬಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು. ಇಲ್ಲಿ ಟೇಸ್ಟ್ ಚೆನ್ನಾಗಿದೆ, ಬಂದು ಟ್ರೈ ಮಾಡಿ ಒಂದು ಸಲ. ಗೈಸ್ ಅಲ್ಲಿ ಗೋಬಿ ತಿನ್ಕೊಂಡು ಅಲ್ಲಿಂದ ಇಲ್ಲಿ ಈ ಕಡೆ ರೋಡಿಗೆ ಬಂದಿದ್ದೀನಿ. ಸುಮ್ಮನೆ ರೌಂಡ್ ಹೊಡಿತಾ ಇದ್ದೀನಿ, ಕೆಲಸ ಏನೂ ಇಲ್ಲ. RP ರೋಡಿಂದ ಅಂಗಡಿ ಬೀದಿ ರೋಡಿಗೆ ಬಂದಿದ್ದೀನಿ, ಏನು ಕೆಲಸ ಇಲ್ಲ, ಸುಮ್ಮನೆ ರೌಂಡ್ ಹೊಡಿತಾ ಇದ್ದೀನಿ ನೋಡಿ. ಊಟ ಎಲ್ಲ ಮುಗೀತು, ನೈಟ್ ಶಿಫ್ಟ್ಗೆ ಹೋಗ್ಬೇಕು. ಹೋಗಕ್ಕೆ ಬೇಜಾರು, ಹೋಗಲ್ಲ. ಮಾಡ್ತಾನೆ ನೋಡಿ. ಇವತ್ತೊಂದು ದಿನ ಏನೂ ಲಾಗ್ ಮಾಡೂ ಇಲ್ಲ, ಏನೂ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ. ಸುಮ್ಮನೆ ಮನೇಲೇ ಕುಂತ್ಕೊಂಡು ಹರಟೆ ಹೊಡೆದೆ, ರೆಸ್ಟ್ ಮಾಡಿದೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತೂ ಆಗಲಿಲ್ಲ, ಮನಸ್ಸೂ ಆಗಲಿಲ್ಲ. ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.